ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಅಡುಗೆ ಏನು ಗೊತ್ತಾ? ಮಶ್ರೂಮ್. ನಮ್ಮ ಕಡೆ ಊರಲ್ಲೆಲ್ಲ ಮಶ್ರೂಮ್ನ ದುಡ್ಡು ಕೊಟ್ಟು ಯಾರೂ ಅಂಗಡಿಯಿಂದ ತಗೊಂಡು ಬರೋದಿಲ್ಲ. ಮಳೆಗಾಲದಲ್ಲಿ ಗದ್ದೆ ಸೈಡಲ್ಲಿ ತೋಟದಲ್ಲಿ ಆವಾಗೇ ಬೆಳ್ಕೊಂಡಿರ್ತವೆ. ನಾವು ಹುಡ್ಕೊಂಡು ಹೋಗಿ ತಗೊಬಂದು ತಿಂತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. 1-2 ಆ ಥರ ಎಲ್ಲ ಸಿಕ್ಕಿದ್ರೆ ನಾವು ಈ ಕೆಂಡದಲ್ಲೇ ಸುಟ್ಬಿಟ್ಟು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ತಿಂದರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಗೊಜ್ಜು ಟೈಪ್ ಮಾಡಿಬಿಟ್ಟು ತಿಂತೀವಿ. ಅಮ್ಮ ಹೇಗೆ ಕ್ಲೀನ್ ಮಾಡೋದಂತ ತೋರಿಸು. ಹಿಂಗೆ ಮಾಡಿ ಅದು ಮೇಲಿಂದ ಸಿಪ್ಪೆ ಬರುತ್ತೆ, ಇಲ್ಲಾಂದರೆ ಚಾಕು ತಗೊಂಡು ಹಿಂಗೆ ಕೆರಿಬೇಕು. ಅದೆಲ್ಲ ಹೋದರೆ ಸ್ವಲ್ಪ ಲೊಳೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ತುಂಬ ಎಳೆದು ಅದರಿಂದ ಅದು ದಾರ ಥರ ಬರಲ್ಲ, ಹಿಂಗೆ ದಾರ ಥರ ಬರುತ್ತೆ. ಈ ಥರ ಮೇಲಿಂದ ಇದನ್ನ ಕೆರಿಬೇಕು. ಅದು ಸ್ವಲ್ಪ ಕೆರೆದ್ರೆ ಅದರ ಮೇಲೆ ಲೋಳೆ ಇರುತ್ತೆ, ಅದೆಲ್ಲ ಹೋಗುತ್ತೆ. ಲೋಳೆ ತಿಂದರೆ ಒಳ್ಳೆಯದೇ, ಆದರೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಇದನ್ನೆಲ್ಲ ತೆಗಿಬೇಕು. ಹಿಂಗೆ ಚಾಕುವಿಂದ ಹಿಂಗೆ ಮಾಡಿದ್ರೆ ಅದೆಲ್ಲ ಹೋಗ್ತದೆ. ತುಂಬ ಏನು ಕೆರಿಲಿಕ್ಕಿಲ್ಲ. ಒಳ್ಳೆಯದೇ ಲೋಳೆ ತಿಂದರೆ. ಈ ಥರ ಮಾಡಿದ್ರೆ ನಿಮಗೆ ಲೇಯರ್ ಬರುತ್ತೆ, ಅದು ಬರಲ್ಲ. ಒಂದಿಲ್ಲ ಅಂದರೆ ಹಿಂಗೆ ಹಾಕಿದರೆ ಆಯಿತು. ಬರ್ತಾ ಇಲ್ಲ ಇದ್ರದ್ದು ಲೇಯರ್ ನೋಡಿ, ಈ ಥರ ಬರುತ್ತೆ. ತೆಗೆದ್ರೆ ಆಯಿತು. ಈಸಿ ಟು ಕ್ಲೀನ್. ಇದೇನು ಮಗನೆ? ಇದು ನಮ್ಮ ಊರಿಂದ ನಮ್ಮ ಭಾವ ತಂದು ಕೊಟ್ಟಿರೋದು. ನಮ್ಮ ಊರು ಬೆಟ್ಟತ್ತೂರು, ಮಡಿಕೇರಿಯಿಂದ ಆಚೆ ಮಂಗಳೂರು ರೋಡು, ಮದೆನಾಡು ಅಂತಿದೆ. ಒಳಗಡೆ ಒಂದು 8 ಕಿಲೋಮೀಟರ್ ದೂರ, 8-6 ಹೆಚ್ಚು ಗೊತ್ತಿಲ್ಲ. ಹೋದರೆ ನಮ್ಮೂರು ಸಿಗುತ್ತೆ, ಅಲ್ಲಿಂದ ತಂದು ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಟೇಸ್ಟ್ ಇದೆ. ಯಾವಾಗಲೂ ಸಿಗಲ್ಲ, ಮಳೆಗಾಲ ಮಾತ್ರ ಸಿಕ್ಕುತ್ತೆ. ಬೇಯಲಿಕ್ಕೆ ಏನಿಲ್ಲ, ಒಗ್ಗರಣೆಲ್ಲೇ ಬೆಂದ್ಬಿಡುತ್ತೆ. ಇದು ಸ್ವಲ್ಪ ಹೊತ್ತಲ್ಲೇ ಬೇಗ ರೆಡಿಯಾಗುತ್ತೆ, ದಿಢೀರ್ ಅಡುಗೆಯಾಗುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಎಲ್ಲಿಯಾದರೂ ಇದು ಸಿಕ್ಕಿದರೆ ಟ್ರೈ ಮಾಡಿ ನೋಡಿ. ಸುಮ್ಮನೆ ಎಣ್ಣೆ ಹಾಕಿ ಒಂದು ಆಲೂಗಡ್ಡೆ ಟೊಮೆಟೊ ಹಾಕಿ ಎಲ್ಲ ಫ್ರೈ ಮಾಡಿದ್ರೆ ರೆಡಿಯಾಗುತ್ತೆ ಅಡುಗೆ. ಇದು ಅಂದರೆ ತುಂಬ ಟೇಸ್ಟ್. ನೋಡೋಕ್ಕೆ ಎಷ್ಟಿದೆ, ಆದರೆ ಇಷ್ಟು ಸ್ವಲ್ಪನೇ ಆಗುತ್ತಲ್ಲ. ಕ್ಲೀನ್ ಮಾಡೋದು ಇದು ಬೇಡ ಅಂದರೆ ಹಿಂಗೆ ಬರುತ್ತೆ. ಇದೇನು ಹಾಲಲ್ಲ, ಇದು ಒಳ್ಳೆಯದು. ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ಅದು ಹೊಟ್ಟಿದ ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣ. ಈರುಳ್ಳಿ ಈಗ ಸ್ವಲ್ಪ ಬೆಂದಿದೆ. ನೆಕ್ಸ್ಟ್ ನಾವು ಆಲೂಗೆಡ್ಡೆನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಖಾರದ ಪುಡಿ ಹಾಕ್ಕೊಳ್ಳೋಣ.
ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಾವಿಲ್ಲಿ 1 ಸ್ಪೂನಷ್ಟು ಹಾಕೋತಾ ಇದ್ದೀವಿ. ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಇದಕ್ಕೆ ಬೇಯೋಕ್ಕೆ. ನಾವಿಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀವಿ. ಸೊ ಆಲೂಗಡ್ಡೆ ಬೇಯಬೇಕಲ್ವಾ, ಅದಕ್ಕೆ ಆಲೂಗಡ್ಡೆ ಮುಳುಗಿ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಬೇಯ್ತಾ ಇರಲಿ, ನಾವೀಗ ಕ್ಲೀನ್ ಮಾಡಿರೋ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಒಂದು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತುಂಬಾ ಮಣ್ಣಿರುತ್ತೆ, ಇದು ಗದ್ದೆ ಸೈಡಲ್ಲೆಲ್ಲ ಬೆಳೆಯೋದಲ್ವಾ, ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆಲೂಗಡ್ಡೆ ಸ್ವಲ್ಪ ಬೆಂದಿದೆ, ಇದಕ್ಕೆ ಇವಾಗ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಕೂಡ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ನಾವು ಮಶ್ರೂಮ್ ಹಾಕ್ಕೊಳ್ತೀವಿ. ಟೊಮೆಟೊ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮುಚ್ಚಿಡೋಣ. ಇವಾಗ ನೋಡಿ, ಟೊಮೆಟೊನೂ ಆಲೂಗೆಡ್ಡೆನೂ ಹದವಾಗಿ ಬೆಂದಿದೆ. ಇದು ಕರೆಕ್ಟಾಗಿದೆ ಇವಾಗ. ಸೊ ಇದಕ್ಕೆ ನಾವು ತೊಳೆದಿರೋ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ನೋಡೋಕೆ ತುಂಬ ಕಾಣಿಸ್ತದೆ, ಬಟ್ ಇದು ಬೆಂದಮೇಲೆ ತುಂಬಾ ಕಮ್ಮಿ ಆಗೋಗುತ್ತೆ. ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀವಿ. ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಬೇಯ್ತಾ ಬೇಯ್ತಾ ಮಶ್ರೂಮೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನಾವಿಲ್ಲಿ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಿಲ್ಲ. ಮಶ್ರೂಮ್ ಅಂತೂ ಬೇಗನೆ ಬೆಂದೋಗುತ್ತೆ ನೋಡಿ. ಒಂದು ಕುದಿಗೆ ಅದು ಬೆಂದಿದೆ, ಆಲ್ಮೋಸ್ಟ್ ರೆಡಿಯಾಗಿದೆ. ಈ ಒಂದು ಪ್ರೊಸೀಜರ್ ಬಾಕಿ ಇದೆ. ಅದೇನು ಅಂದರೆ, ನಮ್ಮ ಕಡೆ ಇದಕ್ಕೆ ಕಬ್ಬನ್ನ ಸುಟ್ಬಿಟ್ಟು ಆಗಿರೋ ಸಾಂಬಾರಿಗೆ ಹಾಕ್ತಾರೆ ನೋಡಿ. ಈ ಥರ ಫೈನಲಿ ನಮ್ಮದು ಮಶ್ರೂಮ್ ಕರಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಿಗಿತ್ತು ಅಂದ್ಕೊಳ್ಳಿ. ಇದ್ರ ಮುಂದೆ ಯಾವ ಚಿಕನ್ ಮಟನ್ ಏನೂ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.